ಚೇತನಾಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿತೆ ನಮೋ ನಾರಾಯಣಾಯಾಜ ಸರ್ವಶಕ್ರಾದಿವಂದಿತ. ಯಾವುದಾಯ್ತೀಗ? ತೃತೀಯ ಪಾದ ಸ್ವಲ್ಪ ಆಗಿತ್ತು, ಇದು ಮುಗೀತು. ಯಾವುದು ಯಾವ್ದೀಕರಣ? ವೈದ್ಯುತ ಅಲ್ಲ, ಇದರಲ್ಲಿ ಬಂದೆ. ಏಷೇವ ಬ್ರಹ್ಮಪಥ ಅದೆಲ್ಲ ಆಯ್ತಲ್ಲ. ಪುನರಾವರ್ತಿನೋ ತೇಷಾಂ ಸೂಕ್ಷ್ಮಪಥ ಎಲ್ಲ ಆಯಿತು. ಅಥೋ ನ ಮಾರ್ಗಭೇದೋ ಅಸ್ತಿ ನಹಿ ಮಾರ್ಗೋ ಅತ್ರ ಸಂಭವ ಅದಾಗಿರ್ತಾರೆ. ಇತಿ ಸ್ಮೃತೇಶ್ಚ ನಚ ಸೋಮಾದಗ್ನಿಮನ್ವೇತಿ ಅದನ್ನು ಹೇಳಿದರು. ಇಲ್ಲ ವ್ಯತ್ಯಾಸ ಇಲ್ಲ. ವಾಯುರೇವ ಬ್ರಹ್ಮ ಗಮಯತಿ ತಸ್ಯ ಹಿ ಏಷಾ ಶಕ್ತಿ ನಹ್ಯನ್ಯೋ ಬ್ರಹ್ಮ ಗಮಯತಿ ಪ್ರಿಯೋ ಹಿ ಏನದ್ ಗಮಯತಿ ನಹಿ ಅನ್ಯಃ ಪ್ರಿಯೋ ಬ್ರಹ್ಮಣಃ ಇತಿ ಶ್ರುತೇ. ಇಲ್ಲಿ ವಾಯುದೇವ ದೇವರ ಹತ್ರ ಕರ್ಕೊಂಡು ಹೋಗೋರು ಯಾರಾಗಿರಬೇಕು ಅವರು ವಾಯುದೇವರೇ. ಅದಕ್ಕೆ ಸಯೇನಾನ್ ಬ್ರಹ್ಮ ಗಮಯತಿ, ದೇವ್ರ ಹತ್ರ ಕರ್ಕೊಂಡು ಹೋಗೋ ಶಕ್ತಿ. ದೇವ್ರ ಬಗ್ಗೆ ನಮ್ಗೆ ಹತ್ರ ಹೇಳಕ್ಕೆ ಬರೋದು ವಾಯುದೇವರಿಗೆ, ಗೊತ್ತಾಯ್ತಾ? ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಬರೋದು ವಾಯುದೇವರಿಗೇನೆ. ಅದು ಅಧಿಕರಣನೇ ಇಟ್ಬಿಟ್ಟಿದ್ದಾರೆ. ದೇವರದ್ದು ಕರ್ಕೊಂಡು ಹೋಗೋರು ಯಾವುದಾದ್ರೂ ವಾಯುದೇವರೇನೆ. ವಾಯುರೇವ ಬ್ರಹ್ಮ ಗಮಯತಿ. ಗಮಯತಿ ಶಬ್ದಕ್ಕೆ ಗತ್ಯರ್ಥಕ ಜ್ಞಾನಾರ್ಥಕ. ವಾಯುದೇವರಷ್ಟೇ ಪೂರ್ಣವಾಗಿ ಅದಕ್ಕೆ ಹೇಳಿದ್ದು ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಅಂತ ಹೇಳಿ ಅದಕ್ಕೇನೆ. ವಾಯುರೇವ ಬ್ರಹ್ಮ ಗಮಯತಿ ತಸ್ಯ ಹಿ ಏಷಾ ಶಕ್ತಿ. ಈ ಶಕ್ತಿ ಅವರದ್ದು, ದೇವ್ರ ಬಗ್ಗೆ ಹೇಳ್ತಕ್ಕಂಥ ಶಕ್ತಿ. ಅಲ್ಲಿ ಪದ ಹೇಗಿದೆ? ಸರ್ವಜ್ಞ ಅನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ವೀರ್ಯ ಅಂದರೆ ಶಕ್ತಿ, ಬೇರೆ ಯಾರಿಗೂ ಇಲ್ಲ. ನಹಿ ಅನ್ಯೋ ಬ್ರಹ್ಮ ಗಮಯತಿ. ಯಾಕೆ? ಇನ್ನೊಂದು ಕಾರಣ. ದೇವರ ಹತ್ರ ಹೋಗ್ಲೇಬೇಕಾದ್ರೆ ಯಾರಾದ್ರೂ ಭಾರಿ ದೊಡ್ಡವ್ರ ಹತ್ರ ಹೋಗ್ಬೇಕಾದ್ರೆ ಏನಾಗಿರಬೇಕು ಅಂದರೆ ಅವ್ರಿಗೆ ಬೇಕಾದವ್ರು ಇರಬೇಕು. ಅವ್ರಿಗೆ ಭಾರಿ ಬೇಕಾದವ್ರು ಇದ್ರೆ ಮಾತ್ರ ಸಾಧ್ಯ. ನೋಡಿ, ಅದೇ ವಾಕ್ಯ ಹೇಳ್ತಾರೆ. ನಹಿ ಅನ್ಯೋ ಬ್ರಹ್ಮ ಗಮಯತಿ ಪ್ರಿಯೋ ಹಿ ಏನದ್ ಗಮಯತಿ. ಅತ್ಯಂತ ನಾರಾಯಣ ಅತಿ ಪ್ರಿಯಾಯಮೇ ಅಂತ ಹೇಳ್ತಾರೆ. ಅತ್ಯಂತ ಪ್ರಿಯರಾದವರು. ಈ ದೃಷ್ಟಿಯಲ್ಲಿ ಏನು ಹೇಳಿದಾಗಾಯಿತು? ತಮ್ಮ ಸ್ವರೂಪ ಹೇಳ್ಕೊಂಡಾಗ ಅತಿ ಪ್ರಿಯರಾದ ವಾಯುದೇವರಾದ್ರಿಂದ ವಾಯುದೇವರ ಅವತಾರ. ಆ ಮಾತಿನಲ್ಲೂ ಏನು ಅರ್ಥ ಬಂತು? ಅವ್ರು ಯಾರು ಅಂತ ಗೊತ್ತಾಯಿತು. ಇದು ಆಚಾರ್ಯ ವಿಶೇಷ ಹೇಳೋ ರೀತಿ. ಅದು ಇಷ್ಟೋನೋ ರಮಾ ಹೇಳಿದ್ರು. ಹನುಮಂತ ಏನು ಕೇಳಿದ್ರು ಬೇಡ, ನೀನು ಬೇಕು. ವಾಯುದೇವರು ತತ್ವದಲ್ಲಿ ನಾನು ಇಷ್ಟ, ದೇವ್ರ ನಾನು ಇಷ್ಟ ಅಂತೇಳಿ ವಾಯುದೇವರು ಅಂತ. ದೇವ್ರನ್ನ ಬಿಟ್ಟು ಬೇರೆ ಎಲ್ಲ ಇಷ್ಟ ಅಂದರೆ ಹೋಯ್ತು. ಅದು ಅದಕ್ಕೋಸ್ಕರ ದೇವ್ರ ಇಷ್ಟ ಅನ್ನೋದು ಬೇರೆ. ಆದರೆ ಯಾರು ದೇವ್ರು ನನಗಿಷ್ಟ. ಇಷ್ಟೋನೋ ರಮಾಪತಿ ತತ್ವೋದ್ಯೋತದ ಆರಂಭದ ಶ್ಲೋಕದ ಕೊನೆ ಭಾಗ. ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯಾತಾದೃಶ ಚಿತ್ತೇತ್ಯಯಂತ ಇಷ್ಟೋನೋ ರಮಾಪತಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಮುಖ್ಯ. ನಾವು ಕೂಡ ಅವ್ರು ಯಾರು ಭಾರಿ ಬೇಕಾದವರು ಅದು ಯೋಚನೆ ಮಾಡ್ತಾನೆ. ಯಾವುದೇ ಕೆಲಸ ಅವ್ರು ಯಾರಿಗೆ ಬೇಕಾದವರು ಅದು ತಿಳ್ಕೊಂಡು ಅವ್ರಿಗೆ ತಿಳ್ಕೊಂಡು ಅದು ಭಾರಿ ಬೇಕು. ಕೆಲವಕ್ಕೆ ಸ್ವಲ್ಪ ಬೇಕಾದವರು ಸಾಕು, ಕೆಲವಕ್ಕೆ ಭಾರಿ ಬೇಕಾದವರು ಬೇಕು. ಇದೇನಿದು ಮುಕ್ತಿ ಕೊಡೋ ಕೆಲಸ. ಇದು ಮುಕ್ತಿ ಕೊಡೋ ಕೆಲಸ ಯಾರ ಕೈಲಿ ಸಾಧ್ಯ ಇಲ್ಲ. ಇವತ್ತು ಯಾರಿಗೂ ಜಡ್ಜ್ ಬಿಡುಗಡೆ ಮಾಡ್ತಾರೆ, ಹುಡುಗರು ಜಡ್ಜ್ ಮಾಡಿ ಬಿಡುಗಡೆ ಮಾಡೋಕ್ಕಾಗಲ್ಲ. ಜೈಲಲ್ಲಿ ಬಿಡುಗಡೆ ಆರ್ಡ್ರ್ ಯಾರಿಗೆ ಕೊಡಬೇಕು? ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಕೊಟ್ಟರು ಇನ್ವ್ಯಾಲಿಡ್. ಅದು ಯಾರು ಕೊಡಬೇಕು? ಜಡ್ಜ್ ಕೊಡಬೇಕು. ಆ ದೃಷ್ಟಿಯಲ್ಲಿ ವಾಯುದೇವರು ಜಡ್ಜ್. ಅವರು ನಿರ್ಣಯ ಬರೀತಾರೆ. ಜಡ್ಜ್ ಇದ್ದಾನೆ, ನಿರ್ಣಯ ಬರೆಯೋರು. ಅದಕ್ಕೆ ಅವ್ರು ಕೊಡ್ತಾರೆ. ನಹಿ ಅನ್ಯ ಪ್ರಿಯೋ ಬ್ರಹ್ಮಣಃ ಇತಿ ಶ್ರುತೇ. ಬ್ರಹ್ಮದೇವರಿಗೆ ಅಂದರೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ನಾರಾಯಣ ಪ್ರಿಯರಿಲ್ಲ, ನಾರಾಯಣಿಗೆ ಅವ್ರಿಗಿಂತ ಬೇರೆ ಪ್ರಿಯ ಇಲ್ಲ. ಇಬ್ಬರಿಗೂ ಅಂದೇ ಅರ್ಥ. ಮಾರ್ಗೆ ಇದೆಲ್ಲ ತಿಳ್ಕೊಂಡಾಗ ನಮಗೆ ವಾಯುದೇವರನ್ನ ಯಾತಕ್ಕೆ ಕಳಿಸಿದ್ರು, ಅವ್ರಿಗಂತಿಂದ ಏನು ಪ್ರಯೋಜನ, ಯಾತಕ್ಕೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ ಯಾತಕ್ಕೆ, ಇಷ್ಟು ವಿಷಯನೂ ಅರ್ಥ ಆಗುತ್ತೆ. ಮಾರ್ಗೇತು ಅವರಸ್ಯಾಪಿ ಯಥಾ ಮಾರ್ಗಂ ಪಶ್ಚಾತ್ ಪ್ರಾಪ್ತಿರ್ಭವತಿ ಲೋಕವತ್ ನಹಿ ರಾಜಾನಂ ಯಃ ಕಶ್ಚಿತ್ ಪ್ರಾಪಯತಿ ಕೃಪ್ತಂ ಅತಿಪ್ರಿಯಂ ಚ ಅತಿಹಾಯ. ಮಾರ್ಗೇತು ಅವರಸ್ಯಾಪಿ ಯಥಾ ಮಾರ್ಗಂ ಪಶ್ಚಾತ್ ಪ್ರಾಪ್ತಿರ್ಭವತಿ ಲೋಕವತ್. ಕೆಲವೊಮ್ಮೆ ಅವರನಾದವನಿಗೂ ಕೂಡ ಕಡಿಮೆ ಆದವನಿಗೂ ಕೂಡ ಇಂಥ ಬೇಕಾದವರು ಸಿಕ್ಕಿಬಿಟ್ರೆ ಅವ್ರು ಗುರಿ ಸಾಧಿಸಕ್ಕೆ ಬರುತ್ತೆ. ಲೋಕದಲ್ಲಿ ಕಂಡಿದೆ. ನಹಿ ರಾಜಾನಂ, ಅದಕ್ಕೆ ಭಾರಿ ದೊಡ್ಡವ್ರನ್ನ ಅಂತ ಹೇಳೋಕ್ಕೆ ದೃಷ್ಟಾಂತ ಕೊಡ್ತಾರೆ. ನಹಿ ರಾಜಾನಂ ಯಃ ಕಶ್ಚಿತ್ ಪ್ರಾಪಯತಿ. ಯಾರ್ದು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ರಾಜನ ನೋಡ್ಲಿಕ್ಕಾಗೋದಿಲ್ಲ, ಗೊತ್ತಾಯ್ತಿಲ್ಲ. ಅವರೇ ಬೈದು ಬಿಡ್ತಾರೆ ಫಸ್ಟ್. ಈ ಕೆಲಸಕ್ಕೆ ರಾಜನ ತಗೋಬೇಕು, ನಾನು ಬೇಯಿಸ್ಕೋಬೇಕಾಗತ್ತೆ ಅಷ್ಟೇ ಅಂತ ಹೇಳ್ತಾರೆ. ಇವನು ಕೆಲಸ ನೋಡ್ಕೋತಾರೆ, ಯೋಗ್ಯತೆ ನೋಡ್ತಾರೆ. ಕೆಲಸ ಸರಿ ಇದೆ, ಯೋಗ್ಯತೆ ಇಲ್ಲ. ನೀವು ಬರೋದು ಫೇಲ್ ಆಗಿರೋದು, ನಿನಗೇನು ಸೀಟ್ ಕೊಡ್ತಾರೆ, ಹೋಗು, ನನ್ನ ಮರ್ಯಾದೆ ಕಡಿಬೇಡ ಹೋಗು ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಇವನಿಗೆ ಅರ್ಹತೆ ಇರಬೇಕು, ಎಲ್ಲ ಇರಬೇಕು.
ಆದರೆ ಅದು ಫಂಕ್ಷನ್ ಮಾಡಬೇಕಾದ್ರೆ ಏನು ಬೇಕು, ಸಂಬಂಧಪಟ್ಟ ವ್ಯಕ್ತಿಗಳವರನ್ನ ಆ ಬಗ್ಗೆ ತಿಳಿಸ್ಬೇಕು. ಯಾರೋ ತಿಳಿಸಿದ್ರೆ ಒಪ್ಪೋದಿಲ್ಲ, ಕೆಲಸಕ್ಕೆ ಯಾರು ರೆಕಮೆಂಡೇ ಮಾಡಿರೋದಿಲ್ಲ. ಆ ವ್ಯಕ್ತಿನೇ ನೋಡಿದೆ, ಉದಾಹರಣೆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ನೇ ನೋಡಿಬಿಟ್ಟಿದ್ದಾನೆ, ಯಾರು ಹೇಳಬೇಕಾಗಿಲ್ಲ ಅವರಿಗೆ, ಎಲ್ಲ ಯಾರ್ದೋ ಹೋದಾಗ್ಬಿಟ್ಟು ಅವ್ರಿಗೆ ಸೇರಿಸ್ಬಿಡ್ತಾನೆ. ಅದಕ್ಕೆ ನಾನು ನೋಡಿದ್ದೇನೆ, ಕಮಿಟಿ ಮೆಂಬರ್ಸ್ ಯಾತಕ್ಕೆ ಮಾಡಿರ್ತಾರೆ ಅವ್ರು ಹೇಳಬೇಕು ಅಂಥೇಳಿ. ತನಗೆ ಗೊತ್ತಿದ್ದಾಗ ಮುಗಿದೋಯ್ತು, ಅದು ಹೇಳಿಬಿಟ್ಟು ಒಪ್ಪಿಸ್ಬಿಟ್ರೆ ಆಗೋಯ್ತು. ಉಳಿದವ್ರು ಹೇಳಬೇಕು, ಅದಕ್ಕೇನು ಆಧಾರ ಕೇಳಬೇಕು, ನಿಮಗೆ ಗೊತ್ತಾಗಿ ಕೇಳಬೇಕು, ಅದು ಸರಿಯಾಗಿ ಕೊಟ್ಟಿದ್ದಾರಾ ಅಥವಾ ಕೋಟ ಇರ್ಬೋದು, ಏನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಏನು ನನಗೆ ಗೊತ್ತಿದೆ, ಮುಗಿದೋಯ್ತು. ಅದಕ್ಕೆ ಕೃಪ್ತಂ ಅತಿಪ್ರಿಯಂಚ ಅತಿಹಾಯ. ಕೃಪ್ತ ಅತಿಪ್ರಿಯ, ಅತಿಪ್ರಿಯ ಅನ್ನೋದು ಅವ್ರ ಕ್ವಾಲಿಟಿ ತೋರಿಸುತ್ತೆ, ಕೃಪ್ತ ಅಂಬೋದು ಪೋಸ್ಟ್ ತೋರಿಸುತ್ತೆ. ಇವರೇ ಹೇಳೋದು, ಅದಕ್ಕೆ ಆಯ್ತಾ ಇವರೇ ಹೇಳ್ತಾರೆ ಅಂತ ಹೇಳಿದ್ರಲ್ಲ ಹಾಗೆ. ಸರ್ವಜ್ಞ ಮನ್ನಮೆ ನಾನೇ ಕಳಿಸಿರೋದು ಅಂತ ಹೇಳಿದಾಗ ಭಾರಿ ಮಹತ್ವ ಬರುತ್ತೆ. ಇಂಥವ್ರು ಬೇರೆ ತೋರ್ಸೋಕ್ಕ ಇದೆಲ್ಲ ವಾಯುದೇವರು ಮಹಿಮೆ. ಮತ್ತೆ ಫಲಾಧ್ಯಾಯದಲ್ಲೂ ಕೂಡ ವಾಯುದೇವರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಬೇಕು. ಹೌದು, ಪ್ರಾಣಪ್ರಿಯ, ಅದಕ್ಕೆ ಪ್ರಾಣಾದ್ವಾಯುರಜಾಯ. ಅವ್ರು ಸೃಷ್ಟಿ ಮಾಡಿದ್ದ ಹೇಗೆ ಪರಮಾತ್ಮ ಪ್ರಾಣ, ಅದಕ್ಕೆ ಪ್ರಾಣಪ್ರಿಯರು. ಪ್ರಾಣಪ್ರಿಯರಾದ್ದರಿಂದ ವಾಯುದೇವರಿಗೆ ಅಷ್ಟು ಮಹತ್ವ ಇಷ್ಟು ಕೊಟ್ಟು ಜನಕ್ಕೆ ಅದು ಅರ್ಥ ಆಗಿಲ್ಲ. ನಚ ಚತುರ್ಮುಖಸ್ಯ ಪ್ರಾಪ್ತಿ ಪರ್ಯಂತಂ ಸಂತತತ್ವ ನಿಯಮಾತ್ ಬಂಧಸ್ಯ ತಾವತ್ ಭಗವತ್ ಪ್ರಾಪ್ತಿರ್ನಾಸ್ತಿ ಇತಿ ನಿಯಮ. ಒಂದು ಪ್ರಶ್ನೆ ಮತ್ತೊಂದು ಪ್ರಶ್ನೆ, ಅಂದರೆ ಏನೇನು ಕೇಳೋಕ್ಕಿದೆ ಎಲ್ಲ ಕೇಳಿಬಿಡಿ ಅಂತ ಹೇಳಿಬಿಡ್ತಾರೆ. ಅದಿಷ್ಟಕ್ಕೂ ಉತ್ತರ ಕೊಡ್ತಾರೆ. ಇಲ್ಲಿ ಕುತ್ಕೊಂಡೆ ಏನೋ ಮತ್ತೆ ಬದ್ರಿನ ಹೋಗೇ ಇಲ್ಲ ಏನು ಕೂಡ. ಅಲ್ಲಿ ಹೋದ ದರ್ಶನ ಯಾವ ಟೈಮಿಗೆ ಕೊಟ್ಟಿರ್ತಾರೆ ಗೊತ್ತಾಯ್ತಾ, ಅಲ್ಲಿ ವಾತಾವರಣ ಆಗಿರ್ಬೋದು ಏನು. ಇಲ್ಲಿ ಇನ್ನೂ ಹೋಗಿ ಇಲ್ಲಿಂದ ಮಾತಾಡ್ತಾ ಇದ್ದಾನೆ ಅವನಿಗೆ. ಯಾಕೆ ಅಲ್ಲಿ ಹೋಗಿ ಪ್ರಾಬ್ಲಮ್ ಸಿಕ್ಕಾಕೋಬಾರ್ದು. ಅದಕ್ಕೇನು ಮಾಡ್ತಾ ಇಲ್ಲ ಸರಿ ಮಾಡಿ ಎಷ್ಟೋ ಸರ್ತ ಅಲ್ಲಿ ಹೋದಾಗ ಮತ್ತೇನು ಮಾಡೋಕ್ಕಾಗೋದೇ ಇಲ್ಲ. ಅದರಿಂದ ಹುಷಾರು. ಅಲ್ಲಿ ತಗೊಳ್ಳೋರು ಸಿಕ್ಕಾಬಟ್ಟಿ ಕಾಟ್ಲಿ ಇರುತ್ತೆ. ಯಾಕೆಂದರೆ ಅದು ಚೀಪ ಸಿಗುತ್ತೆ ಬಿಸಿಗಾಲದಲ್ಲಿ. ಅದೇ ಇದೇನಾಗುತ್ತೆ, ಯಾಕೆ ಡಿಮ್ಯಾಂಡ್ ಜಾಸ್ತಿ ಇರೋದು. ಇವ್ರಿಗೆ ಸಾಮಾನ್ಯ ಬೆಲೆಯೆಲ್ಲ ಕಡಿಮೆ ಮಾಡೋದಾಗ ಯಾಕೆ ಚಳಿಗಾಲದ ಫ್ರಿಜ್ ಹಾಕಿ ಕಡಿಮೆ ಮಾಡ್ತಾರೆ, ಡಿಮ್ಯಾಂಡ್ ಭಾರಿ ಕಡಿಮೆ ಆಗಿರೋದು. ಅಲ್ಲಿ ಆಯಾ ಕಾಲಕ್ಕೆ ತಕ್ಕಂತೆ ಡಿಮ್ಯಾಂಡ್ ಬರೋದ್ರಿಂದ ವಾಯುದೇವರನ್ನು ಯಾವಾಗಲೂ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ರೆ ಸಮಸ್ಯೆ ಇಲ್ಲ. ಈಗ ಒಂದು ಪ್ರಶ್ನೆ ಬಂತು, ಏನು ಪ್ರಶ್ನೆ ಇದು? ಆಯ್ತು, ಬ್ರಹ್ಮದೇವರ ಹತ್ರ ಹೋದ್ವಿ. ಈಗ ನಚ ಚತುರ್ಮುಖಸ್ಯ ಪ್ರಾಪ್ತಿ ಪರ್ಯಂತಂ, ಬ್ರಹ್ಮದೇವರವರಿಗೆ ಹೋಗೋವರೆಗೂ ಕೂಡ ಸಂತತತ್ವ ನಿಯಮಾತ್ ಬಂಧಸ್ಯ, ಬಂಧ ಒಂದು ಬಿಟ್ಟಿಲ್ಲ. ಬ್ರಹ್ಮದೇವರ ಹತ್ರ ಹೋಗೋವರೆಗೂ ಕೂಡ ಏನಿಲ್ಲ, ಬಂಧ ಬಿಟ್ಟಿಲ್ಲ ಅಂತ ಹೇಳೋದಾದರೆ ತಾವತ್ ಭಗವತ್ ಪ್ರಾಪ್ತಿರ್ನಾಸ್ತಿ ಇತಿ ನಿಯಮ. ಹಾಗಿದ್ರೆ ದೇವರು ಮುಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತಲ್ಲ. ಬ್ರಹ್ಮದೇವ್ರ ಹತ್ರ ತಾನೇ ಆಮೇಲೆ ತಾನೇ ಮುಟ್ಬೇಕು ನಾವು ಅಂತ ಕೇಳಿದರೆ ಹಾಗಿಲ್ಲ. ಆ ಯೋಚನೆ ಮಾಡಬೇಡಿ. ಬ್ರಹ್ಮದೇವ್ರ ಹತ್ರ ಹೋದರೆ ಎಲ್ಲಿ ಹೋದಾಗ ಲೆಕ್ಕ, ಬ್ರಹ್ಮಶಬ್ದ ಮುಖ್ಯಾರ್ಥತ್ವೇನ ಪ್ರಥಮ ಪ್ರಾಪ್ತಿಹಿತ ಅಪೋಯುಕ್ತೇ ತಸ್ಯೈವ ಪ್ರಾಪ್ತಿ ನಿಯಮ ಯಾಂತಿ ದೇವಂ ಪರಂ ಕೇಚಿತ್ತಿತಿ ಪ್ರಮಾಣ ಪ್ರಾಪ್ತತ್ವಾದೇವ ನ ಚ ಪರಪ್ರಾಪ್ತಿ ಯಸ್ಯ ಅಭೀಷ್ಟ ತಸ್ಯ ತತ್ಪ್ರಾಪ್ತಿರಿತಿ ನಿಯಮ ಇತಿ ಮುಗಿದಲ್ಲಿಗೆ. ನ ಚ ಬ್ರಹ್ಮಣಃ ಏವ ಬ್ರಹ್ಮಶಬ್ದ ಮುಖ್ಯಾರ್ಥತ್ವೇನ ಪ್ರಥಮ ಪ್ರಾಪ್ತತ್ವಾದ ಅಪೋಹ್ಯ ಅನುಕ್ತೇ ತಸ್ಯೈವ ಪ್ರಾಪ್ತಿ ನಿಯಮ. ನಾವು ಎಲ್ಲರರ್ಥ ಯಾಕೆ ಮಾಡಬೇಕು? ಎಲ್ಲರೂ ಬ್ರಹ್ಮಲೋಕಕ್ಕೆ ಹೋಗೇ ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಮುಂದೆ ಹೋಗ್ತಾರೆ, ಅಲ್ಲೇ ಇರ್ತಾರೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಹೇಳ್ಬೋದು, ಏನು ತಪ್ಪೇನಿಲ್ಲ. ಪ್ರಮಾಣ ಹಾಗಿಲ್ಲ. ಕೆಲವಕ್ಕೆ ಬೇರೆ ಆಧಾರ ಬೇಕಿಲ್ಲ, ಪ್ರಮಾಣ ಇಲ್ಲ ಬದೇ ಆಧಾರ. ಈಗ ಯಾರೋ ಒಬ್ಬರು ಬರ್ಬೋದು ಅಷ್ಟೇ, ಬರ್ತಾರೆ ಅಂತೇನಿಲ್ಲ. ಇದ್ದಕ್ಕಿದ್ದಾಗಲಿ ಚೀಫ್ ಮಿನಿಸ್ಟರ್ ಬರ್ಬೋದು, ಪ್ರೈಮ್ ಮಿನಿಸ್ಟರ್ ಬರ್ಬೋದು, ಬರೋ ಸಂಭವ ಇದೆಯಾ? ಇದೆ, ಬಟ್ ಬರ್ತಾರ ಇಲ್ಲ. ಅದಕ್ಕೆ ಆಧಾರ ಬೇಕು. ಏನು ಬೇಕು ಅದಕ್ಕೆ? ಆಧಾರ ಬೇಕು. ಆ ದೃಷ್ಟಿಯಿಂದ ಅದು ಅಸಂಭಾವಿತ ಅಲ್ಲ. ಯಾವುದು ಬೇರೆ ಪರ್ವತ ಇಲ್ಲಿ ಬರುತ್ತೋ ಅಸಂಭಾವಿತ, ಸಾಧ್ಯ ಇಲ್ಲ. ಕೆಲವು ಬರೋ ಚಾನ್ಸ್ ಇದೆ. ಇಲ್ಲಿಗೆ ಇಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ಬೋದಾ? ಇಲ್ಲಿ ಇಂಪಾಸಿಬಲ್. ಅದು ಯಾರು ವ್ಯಕ್ತಿ ಬರ್ಬೋದು? ಅದು ಬರ್ಬೋದು ಅಂದ ಮಾತ್ರಕ್ಕೆ ಏನಲ್ಲ, ಬರ್ತಾರೆ ಅಂತ ಅರ್ಥ ಅಲ್ಲ. ಬರಬಹುದು ಬೇರೆ, ಬರ್ತಾರೆ ಬೇರೆ. ಬರ್ತಾರೆ ಬಂದು ತೋರಿಸ್ಬೇಕು ನೀವೀಗ. ನೋಡಿ ಈ ಥರ ಇದೆ, ಇಲ್ಲೋ ತೋರ್ಸಕ್ಕೆ ಬರ. ಯಾರೋ ಅವ್ರು ಇನ್ವೈಟ್ ಮಾಡಿರ್ತೀರಿ, ಅವ್ರ ಕನ್ಸೆಂಟ್ ಬರೋವರೆಗೂ ನೀವು ಪ್ರಿಂಟ್ ಮಾಡ್ಸಾಗಿಲ್ಲ ಹೆಸರನ್ನು. ಮಾಡಿದ್ರೆ ಏನಾಗುತ್ತೆ ಅಲ್ಲಿಗೆ? ತಪ್ಪೇ ಇರೋದು. ನಾನು ಬರ್ತೀನಿ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಿಲ್ವಾ, ಯಾಕೆ ಪ್ರಿಂಟ್ ಮಾಡಿಸ್ತೀನಿ ಅಂತ ಕೇಳ್ತಾರೆ. ಪ್ರಿಂಟ್ ಮಾಡಿಸಿ ಆಯಿತು ಬರಲಿಲ್ಲ, ಅವಾಗ ಈ ಮಾತು ಹೇಳಲ್ಲ ಅವರು. ಗೊತ್ತಾಯ್ತಾ? ನಂದೇ ತಪ್ಪು, ಬರಲಿಲ್ಲ, ನಿಮ್ಮದು ಪ್ರಿಂಟ್ ಮಾಡಿಸಿದ ತಪ್ಪಲ್ಲ, ಪ್ರಿಂಟ್ ಮಾಡಿಸ್ದೇ ಹೋಗಿದ್ದೇ ತಪ್ಪಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಮಾಣ ಅಂದರೆ ಹಾಗೆ. ಕೆಲವು ಸಂಭಾವಿತ ವಿಷಯ ಇರ್ಬೋದು, ಕೆಲವು ಇದೇ ಜನ್ಮನೇ ಲಾಸ್ಟ್ ಜನ್ಮ ಇರ್ಬೋದು, ಇಲ್ಲ ಅಂತಲ್ಲ. ಪ್ರಮಾಣ ಕೊಡಬೇಕು ಅದಕ್ಕಷ್ಟೇ. ಇಲ್ಲ ಹೋದರೆ ಸುಮ್ಮನೆ ಇರಬೇಕು. ಇತಿ ಇದರ ಪ್ರಮಾಣ ಅಂದರೆ ಪ್ರಮಾಣಕ್ಕೆ ಎಷ್ಟು ಬೆಲೆ ಇದೆ ಅಂದರೆ ಇಂಪಾಸಿಬಲ್ ಥಿಂಗ್ಸ್ ಆಗುತ್ತೆ ಅಂತ ಹೇಳಾಗೇ ಇಲ್ಲ. ದೃಷ್ಟಾಂತ ಕೊಟ್ಟಿದ್ದಾರೆ ಟೀಕರ, ನೆನಪಿದೆಯಾ? ಇಂಪಾಸಿಬಲ್ ಥಿಂಗ್ಸನ್ನು ಪ್ರೂವ್ ಮಾಡ್ಲಿಕ್ಕೆ ಹೋಗಬಾರ್ದು. ಉದಾಹರಣೆಗೆ ನಾನು ಮೂಕ,
ಏನು ರೀ ಮಾತು ಜಸ್ಟ್ ಒಂದು ಪ್ರೂವ್ ಮಾಡ್ತೀನಿ ರೀ ಅವ್ರು ಏನಂತಾರೆ ಫಸ್ಟ್ ಆ ಕಡೆ ಹೋಗೋದು ನೀವು ಪ್ರೂವ್ ಮಾಡ್ಲಿಕ್ಕೆ ಫಸ್ಟ್ ಅಷ್ಟು ಏನಾಗುತ್ತದ ಇನ್ನೂ ಮೂಕಲ್ಲ ಅದು ಪ್ರೂವ್ ಆಗಿಬಿಡುತ್ತೆ ಅಷ್ಟೇ. ಅದಕ್ಕೆ ಟೀಕಾರ ದೃಷ್ಟಾಂತ ಕೊಟ್ಟಿದ್ದು ಏನು ಕೊಟ್ಟರು, ನಾನು ಕಿವಿಯೊಳಗೆ ಆನೆ ಹೊಕ್ಕೊಂಡ್ಬಿಟ್ಟಿದೆ, ಏನು ಗೋಳಾಡಿಸ್ತಿದೆ ಗೊತ್ತಾ ಅಂತ. ಕಿವಿಯೊಳಗೆ ಆನೆ ಹೊಕ್ಕೊಂಡ್ಬಿಟ್ಟಿದೆ, ಎಲ್ಲಿ ಹೋದ್ರೂ ಆನೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆನೆ ಆಗಿ ಹೊಕ್ಕೊಳ್ಳುತ್ತೆ. ಅದೇನಂತಾರೆ ಅವನು ಬುಚ್ಚ ಬಂದು ಹೋಗಿರಿ ಅಂತ ಹೇಳ್ತಾರೆ. ಆನೆ ಆಗ ಅದೇನಂತಾರೆ ಅದಕ್ಕೆ ಏನಂತ ಹೇಳಿದ್ರೆ ಟೀಕರಾಯರು, ಸಂಭಾವಿತ ಪ್ರತಿಜ್ಞಾಯ ಅರ್ಥ ಸಾಧ್ಯತೆ ಹೇತುನ. ಯಾವುದೇ ಒಂದು ಪಾಸಿಬಲ್ ಅಂತ ಹೇಳಿದ ಪ್ರೂಫ್ ಕೊಡಬೇಕೆ ಹೊರತು ಇಂಪಾಸಿಬಲ್ ಆಗಿದ್ದಕ್ಕೆ ಏನು ಹೇಳಬಾರ್ದು, ಪ್ರೂಫ್ ಕೊಡೋದಕ್ಕೆ ಹೋದಷ್ಟು ಇನ್ನು ಹುಚ್ಚನಾಗ್ತಾನೆ, ಕೊಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಇದು ಅಸಂಭಾವಿತ ಪ್ರಶ್ನೆ ಬಂದಾಗ ಸಂಭಾವಿತ ನೋಡಿ, ಅಸಂಭಾವಿತ ಇರೋದೇ ಇಲ್ಲ, ಸಂಭಾವಿತ ಇರಬಹುದಷ್ಟೇ. ಆದರೆ ಅಲ್ಲೂ ಕೂಡ ಏನು ಬೇಕು ಅವ್ರಿಗೆ ಕೊಡಬೇಕೇನು, ಪ್ರಮಾಣ ಕೊಟ್ಟೆ ಮಾತಾಡಬೇಕು ಹೊರತು ಬೇರೆ ಅಲ್ಲ. ನಚ ಪರಪ್ರಾಪ್ತಿ ಯಸ್ಯ ಅಭೀಷ್ಟ ತಸ್ಯ ತತ್ಪ್ರಾಪ್ತಿ ರೀತಿ ನಿಯಮ. ಅಂದ್ಕೊಂಡಿದ್ದೇ ಸಿಗಬೇಕು ಸಿಗೋದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅವ್ನು ಯಾರು ಎಲ್ಲಿಗೆ ಹೋಗ್ಬೇಕು, ನಾವೆಲ್ಲ ಅಲ್ಲಿ ಬಂದು ಕೊಡ್ಬೇಕು ಅನಿಸುತ್ತೆ ಅಂತ ತಿಳ್ಕೊಬೋಣ. ಆದರೆ ಈಗ ನಮ್ಮ ದುಡ್ಡು ಇರ್ಬೋದು, ಈಗಿಲ್ಲ ಹೌಸ್ಫುಲ್, ಹೋಗ್ಲಿಕ್ಕೆ ಬರೋದಿಲ್ಲ. ಆ ತರಹ ನಾವು ಅವಕಾಶ ಎಲ್ಲ ಇದ್ದು ಅರ್ಹತೆ ಇದ್ದರೂ ಕೂಡ ಬೇಕಾದ್ರೆ ನೆಕ್ಸ್ಟ್ ಇದಕ್ಕೆ ಫಸ್ಟ್ ರಿಸರ್ವೇಷನ್ ಮಾಡಿಸೋದು ಬೇಕಾದ್ರೆ. ಈಗ ಫುಲ್ಲು ಏನು ಜಾಗ ಇಲ್ಲ. ಕ್ರಮಾನುರಾಗಿ ಭಗವಾನ್ ಕ್ರಮಾತ್ ಪುಂಭಿರವಾಪ್ಯತೆ ಅತಃ ಕ್ರಮಾತ್ ಸಮೃದ್ಧೇತು ಜ್ಞಾನೇ ಬ್ರಹ್ಮಲಯೇ ನರೈಃ ಪ್ರಾಪ್ಯತೆ ನಿಯಮೇನೈವ ಕಶ್ಚಿದೇವ ಅಪ್ಯತೆ ಮೃತೌ. ಕ್ರಮಾನುರಾಗಿ ಭಗವಾನ್ ಕ್ರಮಾತ್ ಪುಂಭಿರವಾಪ್ಯತೆ. ಪರಮಾತ್ಮ ಏನು ಮಾಡ್ತಾನೆ, ಒಂದು ಕ್ರಮ ಮಾಡಿದ್ದಾನೆ, ಅದರಂತೆ ಮಾಡಿ. ಇನ್ಕಂಪೇರಬಲ್ಲು ಇನ್ಇಮಿಟಬಲ್ ಅಂತೀವಲ್ಲ. ಇನ್ಇಮಿಟಬಲ್ ಅಂದ್ರೆ ಏನು, ಅಲ್ಲಿ ಇನ್ಎವಿಟಬಲ್ ಬೇರೆ, ಇನ್ಇಮಿಟಬಲ್ ಬೇರೆ. ಇನ್ಎವಿಟಬಲ್ ಅಂದರೆ ಏನು, ಅನಿವಾರ್ಯ. ಇನ್ಇಮಿಟಬಲ್ ಅದೇ ಇನ್ಇಮಿಟಬಲ್, ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯವಾದದ್ದು ಅವರೇ ಮಾಡ್ತಕ್ಕಂಥ, ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಅರ್ಥ ಆಯ್ತಾ. ಇಮಿಟೇಟ್ ಅಂತಿಲ್ಲ, ಇನ್ಇಮಿಟೇಟಬಲ್ ಅಂದರೆ ಇಮಿಕರಣೆ ಅವರು ವಯಸ್ಸಾಳಕ್ಕೆ ಬರಲ್ಲ ನಮಗೆ ಅಂತಾರಲ್ಲ ಹಾಗೆ. ಕೆಲವೊಂದು ಮಾಡಿ ತೋರಿಸ್ತೇವೆ, ಕೆಲವೆಲ್ಲ ಮಾಡಿ ತೋರಿಸೋಕ್ಕೆ ಬರೋದಿಲ್ಲ. ಅಂದರೆ ಇನ್ಇಮಿಟಬಲ್ ಸ್ಟೈಲ್ ಅಂತ ಒಂದು ಪದ ಉಪಯೋಗಿಸ್ತಾರೆ, ಇನ್ಇಮಿಟಬಲ್ ಕ್ವಾಲಿಟಿ. ಆ ರೀತಿಯಲ್ಲಿ ದೇವರಿಗೆ ಯಾವುದು ಕೂಡ ಏನು ಮಾಡೋಕ್ಕೆ ಬಿಡೋದವ್ರಿಗೆ ಏನು ಮಾಡಿದ್ರು ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ಆಚಾರ ಮತ್ತೆ ಹೇಳ್ತಾರೆ, ದೇವ್ರು ಏನು ಮಾಡ್ತೇವೆ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ಲ, ಯೋಚನೆ ಮಾಡೋಕ್ಕೂ ಬರೋದಿಲ್ಲ, ಬಿಟ್ಟುಬಿಡಿ ಅಂತ ಹೇಳಿ. ಜಸ್ಟ್ ಲೀವ್ ಇಟ್ ಅಷ್ಟೇ. ಇತಿ ಭಗವತಃ ಕ್ರಮಾನುರಾಗಿತ್ವ ಶ್ರುತೇ ನ ಚ ಬಹುಧಾ ಶ್ರುತೇ ಯಥಾ ಸೌಕರ್ಯಂ ಚತುರ್ಮುಖಸ್ಯ ಪರಸ್ಯ ವಾ ಪ್ರಾಪ್ತಿ ರೀತಿ ವಾಚ್ಯಂ. ಹಾಗಿದ್ದ ಶ್ರುತಿಗಳು ಎರಡೂ ಇದೆ. ದೇವರ ಹತ್ರ ಹೋಗ್ತಾರೆ ಅಂತೂ ಇದೆ, ಬ್ರಹ್ಮದೇವ್ರ ಹತ್ರ ಹೋಗ್ತಾನೆ ಅಂತೂ ಇದೆ. ಹಾಗಿದ್ರೆ ಎಲ್ಲರೂ ಹೋಗ್ತಾರೆ ಅಂತ ಹೇಳಿಬಿಡಿ ಅಂದರೆ ಹಾಗೆ ಹೇಳಕ್ಕೆ ಬರೋದಿಲ್ಲ. ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲಾದರೂ ಹೋಗ್ಲಿಕ್ಕೆ ಕೇಳಿಲ್ಲ ಅವ್ರನ್ನ. ಇವರು ಈ ರೀತಿಯೇ ಹೋಗಬೇಕು ಅಂತ ಕ್ರಮ ಹೇಳಿರೋದ್ರಿಂದ ಆ ಅರ್ಥನ ಮಾಡಬೇಕೇ ಹೊರತು ಯಾರು ಎಲ್ಲಿ ಇಷ್ಟಪಟ್ಟಲ್ಲಿ ಹೋಗ್ತಾರೆ ಅಂತ ಹೇಳಬಾರ್ದು. ಇಷ್ಟಪಟ್ಟರು ಕೂಡ ಅವರಿಗೆ ಅಪ್ರತ್ಯೇಕ ಅವಲಂಬನರು ಏನು ಮಾಡೋಂಗಿಲ್ಲ, ಆ ಜಾಗಕ್ಕೆ ಹೋಗ್ಬೇಕು. ಇವರು ಪಾಸ್ ಕೊಟ್ಟವ್ರು ಬಂದು ಏನು ಮಾಡಿ ಹಿಂದೆ ಕೂಡ್ಸೋಕೆ ಬಿಡ, ಕೂತರು ಎಬ್ಸ್ಕೊಂಡೋಗಿ ಮುಂದೆ ಕೂಡಿಸ್ತಾರೆ. ಯಾಕೆ, ಇನ್ವೈಟಿ ಅವರು ಕುಡಿದವ್ರು ಮುಂದೆ ಕೂತು ಹಿಂದಕ್ಕೆ ಕಳಿಸ್ತಾರೆ. ಗೊತ್ತಾಯ್ತಾ. ಇವೆಲ್ಲ ಪದ್ಧತಿ ಇರೋದ್ರಿಂದ ತನ್ನ ನಿಯಮ ಪರಮಾತ್ಮ ತಾನೇ ಪಾಲಿಸ್ತಾನೆ. ಮತ್ತು ನಿಮಕ್ಕೆ ಅಟ್ಯಾಚ್ ಆಗಿಬಿಟ್ನಲ್ಲ, ದೇವ್ರು ಹೆಲ್ಪ್ಲೆಸ್ಸಾ ಅಲ್ಲ. ಅದಕ್ಕೇನು ಮಾಡ್ತಾನೆ, ತಾನು ಮಾಡಿಕೊಂಡ ನೀವು ತಾನು ಫಾಲೋ ಮಾಡಿದರೆ ಅದೇನಲ್ಲ ಅಸ್ವಾತಂತ್ರ್ಯ ಅಲ್ಲ. ಇನ್ನೊಬ್ಬರು ಮಾಡಿದ್ದನ್ನು ತಾನು ಅನುಸರಣೆ ಮಾಡಿದರೆ ಅದೇನದು, ಅದು ಡಿಪೆಂಡೆನ್ಸ್. ತಾನೇ ಮಾಡಿಕೊಂಡ ನಿಯಮ, ಅದಕ್ಕೆ ಫಾಲೋ ಮಾಡಿದ್ರೆ ಏನಂತ ಕರೀತಾರೆ, ಸ್ವೇಚ್ಛಾವರ್ತಿತ್ವ ಇಜಿಕೊಳ್ಟು ತಾನು ಮಾಡಿದ ನಿಯಮಗಳನ್ನು ಪಾಲನೆ ಮಾಡೋದಾದ್ರಿಂದ ಅದೆಂದು ಅಸ್ವಾತಂತ್ರ್ಯ ಅಂತ ಅನಿಸೋದಿಲ್ಲ. ಒಂದು ಪ್ರಶ್ನೆಗೆ ಉತ್ತರ ಕೊಡೋದು ಇನ್ನೊಂದು ಪ್ರಶ್ನೆ ಸೇರ್ಕೊಂಡ್ಬಿಡುತ್ತೆ ತಕ್ಷಣ. ಹಾಗೆಲ್ಲ ಮತ್ತೆ ಯೋಚನೆ ಮಾಡೋದು ಆಗೋದಿಲ್ಲ ಅಂತ ಹೇಳಬೇಕಾದ. ಸುತ್ಯುಕ್ತಾನುವೃತ್ತೇರೇವ. ಯಾರು ಪುಸ್ತಕ ನೋಡ್ಕೊಂಡು ಪಾಠ ಮಾಡ್ತಾಯಿದ್ರು ಅಂತ ತಿಳ್ಕೊಬೇಡ. ನೋಡಿದ್ರಾ, ಎಲ್ಲ ಇಲ್ಲಿ ಯಾರ್ದೋ ಕಾಪಿ ಹೊಡಿ ತಡ್ತಾರೆ, ಅವ್ರದ್ದೇ ಪುಸ್ತಕ. ಅವಾಗ ಏನಾಯ್ತು, ಮಾತಾಡೋಂಗಿಲ್ಲ. ಅವ್ರ ಪುಸ್ತಕ ನೋಡಬಾರ್ದು ಅಂತಿಲ್ಲ, ನೋಡಬಾರ್ದು, ಅದು ಕಾಪಿ ಆಗುತ್ತೆ, ಅದು ಅಲ್ಲ. ಇನ್ನೊಬ್ಬರು ನೋಡಿದಾಗ ಅದೇನಾಗ್ಬೋದು, ಕಾಪಿ ಆಗ್ಬೋದು. ಅಲ್ಲೂ ಕೂಡ ಒಂದು ವೀಕ್ನೆಸ್ ಇದೆ. ಯಾಕೆಂದರೆ ನೋಡ್ಕೊಳ್ಳೋದೇ ಹೇಳಕ್ಕೆ ಬರೋದಿಲ್ಲ, ಅದು ದೋಷ ಆಯ್ತಾಗ. ದೇವ್ರ ಕೈಲಿ ಪುಸ್ತಕ ಹಿಡ್ಕೊಂಡಿದ್ದಾರೆ, ನೋಡ್ಕೊಂಡು ಹೇಳೋಕ್ಕಲ್ಲ. ನೀವು ನೋಡ್ಕೊಂಡು ಓದಿರಿ ಅಂತ ಹೇಳೋದಕ್ಕೋಸ್ಕರ, ನೀವು ಪುಸ್ತಕ ಬಿಡಬೇಡ್ರಿ ಅಂತ ಹೇಳೋದಕ್ಕೆ ತಾವು ಪುಸ್ತಕ ಹಿಡ್ಕೊಂಡಿದ್ದಾರೆ ಹೊರತು ಯಾತಕ್ಕಿಲ್ಲ, ದೇವರಿಗೆ. ಅದು ವೈಭವ. ನಡಿಲಿಕ್ಕೆ ಬರದೆ ಹೋಗಿ ಕೋಲ್ ಹಿಡ್ಕೊಂಡ್ರೆ ಡಿಪೆಂಡೆನ್ಸು. ಬರ್ತಾ ಕೋಲಿದ್ದಾಗ ಇಟ್ಕೊಂಡು ಬಂದರೆ ಏನದು ವೈಭವ ಅಷ್ಟೇ. ಆದ್ದರಿಂದ ದೇವರು ವೈಭವದಿಂದ ಹಾಗೆ ಮಾಡ್ತಾನೆ. ಮೃತ್ಯುಕ್ತ ಶ್ರುತಿ ಇವೆಲ್ಲ ಪ್ರಶ್ನೆಗಳು ಬಂದಾಗ ಉಳಿದವ್ರಿಗೆ ಉತ್ತರ ಕೊಡೋಕ್ಕೆ ಕಷ್ಟ ಆಗಿಬಿಡ್ತಾವ್ರು. ಏನು ಮಾಡಿಬಿಟ್ರು, ಶ್ರುತಿನೇ ಅಪ್ರಮಾಣ ಅಂತ ಹೇಳೋದು, ಅಥವಾ ಈ ಭಾಗ ಅಪ್ರಮಾಣ ಅಂತ ಹೇಳೋದು, ಈ ರೀತಿ ತಮ್ಮ ಲೆವೆಲಿಗೆ ಇಳಿಸ್ತಕ್ಕೋದು. ಆಗ ಶಾಸ್ತ್ರಕ್ಕೆ ಅನ್ಯಾಯ ಆಯಿತು. ಆ ರೀತಿ ಆಗಬಾರದು ಅಂದರೆ ಸರ್ವಜ್ಞಂ, ಎಲ್ಲ ತಿಳಿದು ಇತಿಹಾಸ ಪುರಾಣಜ್ಞಂ, ಸರ್ವಶಬ್ದಕ್ಕೆ ಎಷ್ಟು ಬೇಕಾದ್ರೆ ಅಷ್ಟು ಹೇಳ್ಬೋದು. ಅಷ್ಟು ವಿಷಯ ತಿಳ್ಕೊಂಡವ್ರು ಆಚಾರ್ಯ.
ಅಂತರ್ ಚ ಚತುರ್ಮುಖಾತ್ ಪರಮಂ ಪರಮಾಯು ಪರಮಾತ್ ಚತುರ್ಮುಖಂ ಯಾವದ್ವಿಲಯವಥ ಸಹ ಚತುರ್ಮುಖೇನ ವಿಮುಚ್ಯಂತೆ ಆನಂದೀ ಭವಂತಿ ಇತಿ ಶ್ರುತಿ. ಆದ್ದರಿಂದ ಇವರು ಪ್ರತಿ ಕಾಲಮನಲ್ಲೇ ಅಲ್ಲೇ ಅದೇ ಕ್ರಮ ಇದ್ದರೆ ಸಮಸ್ಯೆ ಇಲ್ಲ. ಅಂತರ್ಭೇದಾಧಿಕರಣತ್ವಾತ್ ಸಮುದಾಯೋಕ್ತಿ. ಅಂತರ್ಭೇದಕ್ಕೆ ಅವಕಾಶ ಇರೋದರಿಂದ ಒಟ್ಟಿಗೆ ಹೇಳಿದ್ದಾರೆ ಅಷ್ಟೇ ಹೊರತು ಆದರೂ ಕ್ರಮ ಅಂತ ಎಲ್ಲರೂ ಹಾಕ್ಸೋಡಿ ಅಂತ ಹೇಳಿದರು. ಎಲ್ಲರೂ ಹಾಕ್ಸೋಡಿ ಅಂತ ಹೇಳಿದಾಗ ಯಾರಿಗೂ ಬೇಕಿಲ್ಲ ಅವ್ರು ಹಾಕೋಬೇಕಾಗಿಲ್ಲ, ಯಾರಿಗೆ ಹೆಚ್ಚು ಬೇಕೋ ಹೆಚ್ಚು ಹಾಕ್ಸೋಡಿ, ಅದೆಲ್ಲ ಅರ್ಥ ಸೇರ್ಕೊಂಡೈತೆ ಅದರೊಳಗೆ. ಎಲ್ಲರೂ ಹಾಕ್ಸ್ಕೊಳ್ಳಿ, ಎಲ್ಲರೂ ಬನ್ನಿ, ಈ ಪದ ಯಾವಾಗಲೂ ಏನಾಗಿರುತ್ತದೋ ಸಂಬಂಧಪಟ್ಟವರಿಗೆ ಮಾತ್ರ ಅನ್ವಯಿಸೋ ಪದ ಆಗಿರುತ್ತೆ. ಆದ್ದರಿಂದ ದೋಷ ಇಲ್ಲ. ಇವೆಲ್ಲ ಹೇಗೆ ಅರ್ಥ ಮಾಡೋಕ್ಕೆ ಅಂತ ತೋರಿಸ್ತಾರೆ. ಆದ್ದರಿಂದ ಪುರಾಣ ಇತ್ಯಾದಿ ಹೇಳ್ಬೇಕಾದ್ರೆ ಏನಿರಬೇಕು, ಯಾವಾಗಲೂ ಬ್ರಹ್ಮಸೂತ್ರ ಓದಿರಬೇಕು ಅಂತ ಹೇಳಿದ್ರಿಂದ ಯಾವ ಪ್ರಶ್ನೆಗಳು ಉತ್ತರ ಕೊಡೋಕ್ಕೆ ಬರುತ್ತೆ. ಆ ಪ್ರಸಂಗದಲ್ಲಿ ಉತ್ತರ ಜೋಡಿಸ್ಕೋಬೇಕಾದ್ರೆ ಸೂತ್ರ ಅಂದರೆ ಹಾಗೆ. ಆ ಕೆಲಸ ಮಾಡಿದವ್ರು ಏನಾಗುತ್ತೆ, ಅದು ತಪ್ಪಾಗಿಬಿಡೋದು. ಬ್ರಹ್ಮಸೂತ್ರ ಇದೆಲ್ಲ ಆಚಾರದ ಮಾತು. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಯಾವ ಶಾಸ್ತ್ರಾರ್ಥ ನಿರ್ಣಯ ಮಾಡಬೇಕಾದ್ರೆ ಏನಿರಬೇಕು, ಸೂತ್ರದ ಹೆಲ್ಪ್ ಇರಬೇಕು. ಸೂತ್ರದ ಹೆಲ್ಪ್ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ. ಇದು ನೆನಪಿಟ್ಕೊಂಡಿರ್ತೀರಿ ಸರಿ. ಅಲ್ಲಿಗೆ ಈ ಪಾದ ಮುಗಿತು. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಅನುವ್ಯಾಖ್ಯಾ ನ್ಯಾಯ ವಿವರಣೆ. ನೋಡಿ, ಬರೀ ನ್ಯಾಯವಿವರಣೆ ಅಲ್ಲಿಲ್ಲ, ಅನುವ್ಯಾಖ್ಯಾ ನ್ಯಾಯ ವಿವರಣೆ. ಬ್ರಹ್ಮಸೂತ್ರ ಕನೆಕ್ಟ್ ಆಗಿ ಅನುವ್ಯಾಖ್ಯಾನಕ್ಕೆ ಬಂದು ಅಲ್ಲಿ ನ್ಯಾಯಗಳನ್ನು ವಿವರಣೆ ಮಾಡ್ತಕ್ಕಂತಹ ಈ ಗ್ರಂಥದಲ್ಲಿ ಚತುರ್ಥಾಧ್ಯಾಯಶ್ಚ ತೃತೀಯ ಪಾದ, 4ನೇ ಅಧ್ಯಾಯದ 3ನೇ ಪಾದ ಮುಗೀತು. 8ದಾಗ ಅದು ಯಾವುದೀಗ 4ನೇ ಪಾದ, ಕೊನೆ ಹೆಜ್ಜೆ ಅಂತೀವಲ್ಲ. ಕೊನೆ ಹೆಜ್ಜೆ, ಪಾದ ಅಂದರೆ ಹೆಜ್ಜೆ, ಕೊನೆ ಹೆಜ್ಜೆ. ಆ ಕೊನೆ ಹೆಜ್ಜೆಯಲ್ಲಿ ಭೋಗ, ಅದೇನಂತ ಹೇಳಿದ್ರೆ ಅದಕ್ಕೆ ಮಾರ್ಗ ಭೋಗ. ಮುಕ್ತಿಯಲ್ಲಿ ಏನಿರುತ್ತೆ, ಏನು ಎಂಜಾಯ್ಮೆಂಟ್. ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿ ಸ್ಪೆಷಲ್ ಊಟ ಅಂತ ಹಾಕಿ ಬರೀ ರಥದ ಅಡಿಗೆ ಬಂದಿದ್ದದ್ದು. ಅದು ರಥ ಮಾಡದೇ ಇದ್ದವರಿಗೆ, ಮಾಡೋದವ್ರಿಗೆ ಯೋಚನೆ ಇಲ್ಲ. ಮಾಡೋದು ಸ್ಪೆಷಲ್ ಅಡಿಗೆ ಅಂತ ಹಾಕ್ಬಿಟ್ಟು ಏನಾಯ್ತು ಅವ್ರಿಗೆ ಅಲ್ಲೇ ಸರಿಯಾಗಿತ್ತಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಹೋದ್ರೆ ಉಳಿದವ್ರು ಮೋಕ್ಷ ಅಷ್ಟೇ. ತುಂಬ ಜನ ಒಂದು ಟ್ರಿಕ್ ಮಾಡಿದರು. ಅವರು ಏನು ಮಾಡಲಿಕ್ಕೆ ಬರಲಿ ಬಿಡಲಿ, ಇವ್ರು ಮೋಕ್ಷಕ್ಕೆ ಹೋಗಬಾರ್ದು, ಆ ರೀತಿ ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಮುಕ್ತಿ ಬಗ್ಗೆ ತಪ್ಪು ಹೇಳಿಬಿಟ್ರು. ಅವಾಗೇನಾಯಿತು, ಹೋಗೋದು ಬೇಡ ಅನಿಸ್ಬಿಟ್ಟು. ಆ ಮುಕ್ತಿ ಹೋಗೋ ಐಡಿಯಾ ಇಲ್ಲ ಅಂದಮೇಲೆ ಸರಿಯಾಗಿರ್ಬೇಕು. ನಾವಿಲ್ಲಿ ತಲೆ ತೋರಿಸ್ತಾ ಬದುಕಿದ್ರಾಯ್ತು ಅಂತ ತಿಳ್ಕೊಬೋದು. ಸಮಾಜ ಹಾಳು ಮಾಡೋದು. ಮುಕ್ತಿನ ತಪ್ಪು ಅಂತ ಹೇಳಿದಾಗಲೂ ಏನ್ರಿ ಆ ಕೋರ್ಸಿಗೆ ಕೆಲಸನೇ ಸಿಗೋದಿಲ್ಲ ಅನ್ನೋ ಓದೋ ರೀತಿ ಚೇಂಜ್ ಆಗಿಬಿಡುತ್ತಾಗ. ಸೀರಿಯಸ್ ಆಗಿ ಓದೋದಿಲ್ಲ. ಯಾತಕ್ಕೆ ಕೆಲಸನೇ ಸಿಗೋದು ಯಾಕೆ ಹೋಗ್ತಾ. ಇದು ಅಂದರೆ ದುರ್ಮತದಿಂದಾದ ಅನಾಹುತಗಳಲ್ಲಿ ದೇವ್ರ ಬಗ್ಗೆ ತಪ್ಪು ಹೇಳಿದ್ದು ಎಷ್ಟು ಮುಖ್ಯನೋ, ಮುಕ್ತಿ ಬಗ್ಗೆ ತಪ್ಪು ಹೇಳಿದ್ದು ಅಷ್ಟೇ ತಪ್ಪಾಯಿತು. ತುಂಬ ಜನ ಮೋಸ ಮಾಡಿಬಿಡ್ತಾರೆ. ಯಾರೋ ಕೊಡ್ತಾ ಇರ್ತಾರೆ, ಇಲ್ಲ ಸುಳ್ಳು ಹೇಳಿದ್ರೆ ಕೊಡ್ತಾ ಇಲ್ಲ, ಇವನಿಗೆ ಸಿಗಬಾರ್ದು ಅಂತ ತಾಳಿ ಸುಳ್ಳಾಗಿದೆ ಆಗಲೇನೆ, ಅದು ಮೋಸ. ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದು ಅಂಥ ಆ ರೀತಿ ಮಾತುಗಳು ಶುರುವಾಯಿತು. ಅಂದರೆ ಮುಕ್ತಿಯ ಬಗ್ಗೆ ಸರಿಯಾಗಿ ಹೇಳಿದ ತಕ್ಷಣ ಜನಕ್ಕೇನು ಬರುತ್ತಾಗ ಸರಿಯಾದ ದಾರಿ ಹುಡುಕ್ಬೇಕು ಅಂತ ಇಷ್ಟ ಬರುತ್ತಾಗ. ಅದೇ ಉಪಯೋಗ ಇಲ್ಲ ಅಂತ ಅನಿಸ್ಬಿಟ್ರೆ ಯಾರೋ ಕ್ರಿಯೇಟ್ ಮಾಡಿಬಿಟ್ರು. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಸುಟ್ಟೋಗಿದ್ದು ಎದುರೇ ನೋಡ್ತೀರಿ, ಇನ್ನೇನು ಬರುತ್ತಾರೆ ಹೋಗಿ ಅಂತೇಳಿ ನಾನು ಪಾಪ ಒಳಗೆ ಶುರು ಮಾಡಿಬಿಟ್ಟ. ಜೊತೆಗೆ ಇದೇ ಅಂತ ಗೊತ್ತಾಗುತ್ತೆ. ಇನ್ನೇನು ಯಾರೋ ಕೊಲೆ ಮಾಡಿಬಿಟ್ಟ ಒಬ್ಬರು. ನೀಟಾಗಿ ಕೈ ತೊಗೊಂಡು ಆಯ್ತು, ಕೈ ತೊಳ್ಕೊಂಡು ಆಯ್ತು ಅನ್ಬಿಡು, ಇನ್ನೇನು ಯೋಚನೆ ಮಾಡ್ತಾರೆ. ಇಳಿಯೋಕ್ಕೆ ಬಂದರೆ ಕೈ ತೊಳ್ಕೊಂಡು ತಕ್ಷಣ ಕೊಲೆ ಮಾಡಿದ್ದು ಹೋಗ್ಬಿಡುತ್ತಾ? ಸಾಧ್ಯನೇ ಇಲ್ಲ. ಅದು ಕೊಲೆ ಎಂಬುದು ಪಾಪ ಕಾರ್ಯ. ಆದ್ದರಿಂದ ನೀವು ಕೈ ತೊಳೆದು ಬಿಡೋದು ಲೆಕ್ಕ ಇಲ್ಲ. ಅರ್ಥ ಆಯ್ತಾ? ಇದನ್ನು ಸರಿ ಕೆಸರಾದ ಕೈ ತೊಳ್ಕೊಂಡ್ರೆ ಓಕೆ, ಸುಮ್ಮನೆ ಸ್ನಾನ ಬಡಿಯಾದ ಸರಿ. ಸೂತ್ರದ ಸ್ನಾನ ಮಾಡಿದರೆ ಎಷ್ಟು ಸ್ನಾನ ಮಾಡಿದ್ರು ಅಷ್ಟೇ. ಅವನು ಎಲ್ಲಿದೆ ಮೈಲಿಗೆ, ಅವನಿಗೆ ಒಳಗೆ ಮೈಲಿಗೆ ಇದೆ. ಇದೆಲ್ಲ ತಿಳ್ಕೊಂಡ್ರೆ ನಾವು ಬ್ರಹ್ಮಸೂತ್ರಗಳನ್ನು ಓದೋದು ಅಂದರೆ ಒಂದು ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ. ಹೇಗೆ ಚಿಂತನೆ ಮಾಡಬೇಕು, ಮನನ ಮಾಡೋ ಕ್ರಮ ಗೊತ್ತಾಗಲೂ ಬ್ರಹ್ಮಸೂತ್ರ ಓದಬೇಕು. ಈ ರೀತಿ ಮನನ ಮಾಡಲಿಕ್ಕೆ ಕೊಟ್ಟರೆ ಸರಿಯಾದ ಟ್ರ್ಯಾಕಲ್ಲಿ ಹೋಗ್ತೀವಿ ನಾವು. ಓಂ ನಾಳೆ ಓಂ ಅತ್ಯುದ್ರ. ನಾಳೆ ಪಾಠ ಇರೋದಿಲ್ಲ, ನಾಳೆ ಬರೋದಿರೋದಲ್ಲ, ನಾಡಿದ್ದು ಒಳ್ಳೆ ಧಾರಣೆ ಪಾಡನೆ ಆಗಿರೋದು ಪಾಠಕ್ಕೆ. ಒಂದು ದಿವಸ ಪಾಠ ಇಲ್ಲ, ಒಂದು ದಿವಸ ಪಾಠ. ಆ ಥರ ಎಷ್ಟು ದಿವಸ ಆಯಿತು, 3 ಕೇಳಿ.